ನಮಸ್ಕಾರ ಸ್ನೇಹಿತರೆ, HNC ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ಬೆಲ್ ಐಕನನ್ನು ಒತ್ತೋದನ್ನು ಮರೆಯಬೇಡಿ. ಇದರಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋಕ್ಕೆ ನಮಗೆ ಇನ್ಸ್ಪಿರೇಷನ್ ದೊರೆಯುತ್ತೆ. ಈ ವಿಡಿಯೋದಲ್ಲಿ ನಾನು ಅಕ್ಟೋಬರ್ ತಿಂಗಳ ಧನಸ್ಸು ರಾಶಿಯವರ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಧನಸ್ಸು ರಾಶಿಯವರು ನೋಡೋದಾದರೆ ಇವರಿಗೆ ಧನಾರ್ಜನೆ ಮಾಡ್ಕೊಳ್ಳೋಕ್ಕೆ ಸುಸಮಯ. ಅಂದರೆ ಈಗ ಮಾಡ್ತಿರ್ತಕ್ಕಂಥ ವ್ಯವಹಾರಗಳನ್ನು ಬಿಟ್ಟು, ವ್ಯಾಪಾರಗಳನ್ನು ಬಿಟ್ಟು, ಅಥವಾ ಅದರ ಜೊತೆಗೇನೆ ಇನ್ನೊಂದು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಉದ್ಯೋಗವನ್ನು ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚು ಒದಗಿ ಬರ್ತವೆ. ಇವರಿಗೆ ಅತಿ ಬುದ್ಧಿವಂತಿಕೆಯಿಂದ, ಚಾಕಚಕ್ಯತೆಯಿಂದ ವ್ಯವಹಾರವನ್ನು ಮಾಡಿದರೆ ಸಾಕಷ್ಟು ಪ್ರಯೋಜನ ನಿಮಗೆ ದೊರೆಯುತ್ತೆ. ಹಾಗೆಯೇ ಸಾಕಷ್ಟು ಹಣದ ಅರ್ಜನೆಯನ್ನು ಸಹ ನೀವು ಮಾಡ್ತೀರಾ, ತುಂಬ ಹಣವನ್ನು ಗಳಿಸ್ತೀರಾ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು. ಯಾವಾಗಲೂ ಆರೋಗ್ಯದ ಬಗ್ಗೆ ಭಯವಾಗಿ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಮನಸ್ಸಲ್ಲಿರ್ತಕ್ಕಂಥ ಭಯನೇ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಭಯ ಏನು ಪಡ್ಕೊಳ್ಬೇಕಾಗಿಲ್ಲ. ಶುಚಿತ್ವದ ಕಡೆ ಸ್ವಲ್ಪ ಗಮನ ಕೊಟ್ಟು ಎಚ್ಚರಿಕೆಯಿಂದ ಆಹಾರ ಪಾನೀಯಗಳನ್ನು ಸ್ವೀಕರಿಸಿದರೆ ಸಾಕು. ಇನ್ನು ಬಂಧುಗಳ ವಿರೋಧ ನಿಮ್ಗೆ ಇದ್ದಿದ್ದೆ. ಧನುಸ್ಸು ರಾಶಿಯವರು ಯಾವಾಗಲೂ ಸಹ ಎಲ್ಲ ಭೋಜನ ಪ್ರಿಯರಂತೂ ಖಂಡಿತ ಆಗಿರೋದಿಲ್ಲ. ಅವರನ್ನು ನೋಡಿದರೆ ಜನಗಳು ಹೊಟ್ಟೆಗಿಚ್ಬಿಡೋದು, ಅಥವಾ ಇವೊಂಥರ ಚಿಪ್ ಒಳಗಡೆ ಆಡ್ಕೊಳ್ಳೋದು ಅಂತಾರಲ್ಲ, ಆ ಥರದ ಸ್ವಭಾವದವರು ಈ ಧನುಸ್ಸು ರಾಶಿಯವರು. ಆಗಾಗ ಸ್ವಲ್ಪ ಚಿಪ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. 4 ಜನರ ಜೊತೆ ಚೆನ್ನಾಗಿ ಬರೆಯೋದೇ ಇಲ್ಲ. ಸುಖ ಸುಮ್ಮನೆ ಏನು ಮಾತಾಡೋದಿಲ್ಲ, ಮಾತುಕತೆಗಳಲ್ಲಿ ಕಡಿಮೆ ಇರುತ್ತೆ. ಕೆಲವು ಸರ್ತಿ ಮಾತ್ರ ತುಂಬ ಪ್ರಕಾಶಮಾನವಾಗಿ ಎಲ್ಲರ ಜೊತೆಗೆ ಚೆನ್ನಾಗಿ ನಗುನಗ್ತಾ ಎಲ್ಲರ ಜೊತೆಗೆ ತುಂಬ ಚೆನ್ನಾಗಿ ನಗ್ನಗ್ತಾ ಬೆರೀತಾರೆ. ಇಂತಹ ಸ್ವಭಾವಗಳು ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗುತ್ತೆ. ಅಂದರೆ ಶ್ರೀ ದುರ್ಗಾ ಮಾತೆಯಿಂದ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಜನರ ಜೊತೆಗೆ ಓಪನ್ ಅಪ್ ಆಗ್ತಕ್ಕಂತಹ ಸಂದರ್ಭಗಳು ಹೊರಗೆ ಬರ್ತವೆ. ಹಾಗೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ, ತಾಯಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಸಂದರ್ಭಗಳು ನಿಮ್ಗೆ ಒದಗಿ ಬರ್ತವೆ. ಅದನ್ನು ನೀವು ಸಂಪೂರ್ಣವಾಗಿ ನಿರ್ವಹಣೆ ಸಹ ಮಾಡ್ತೀರಾ. ಉಲ್ಲಾಸ ಮತ್ತು ಸಂತೋಷದಾಯಕವಾಗಿರ್ತಕ್ಕಂತಹ ತಿಂಗಳು ಈ ಅಕ್ಟೋಬರ್ ಆಗಿರುತ್ತೆ ಧನುಸ್ಸು ರಾಶಿಯವರಿಗೆ. ಗುರು ಹಿರಿಯರ ಆಶೀರ್ವಾದ ಸ್ವಲ್ಪ ಇರಬೇಕು. ಸದಾಕಾಲ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಬೇಕು. ಸ್ವಲ್ಪ ಚಟುವಟಿಕೆಯಿಂದ ಇದ್ದಿದ್ದೇ ಹೋದಾದರೆ ಅಕ್ಟೋಬರ್ ತಿಂಗಳು ಅತಿ ಹೆಚ್ಚು ಫಲದಾಯಕವಾಗಿರುತ್ತೆ. ಹಸನ್ಮುಖಿಯಾಗಿರ್ತೀರ, ಖುಷಿಯಾಗಿರ್ತೀರ. ಎಲ್ಲರೂ ಸಹ ಹೊಗಳುವ ಹಾಗೆ, ಎಲ್ಲರೂ ಸಹ ಮೆಚ್ಚುವ ಹಾಗೆ ಈ ಸಲದ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ವ್ಯಕ್ತಿತ್ವ ಇರುತ್ತೆ ಧನುಸ್ಸು ರಾಶಿಯವರಿಗೆ. ಉಳಿದ 3 ರಾಶಿಗಳ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.